ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ ಅಂತ ಹೇಳಿ. ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋ ವಿಶೇಷತೆ, ಗ್ರೀನ್ ತಾರಮ್ಮಗೆ ಒಂದ್ಸಲಿ ನಮಸ್ಕಾರ ಮಾಡ್ಕೊಳ್ಳಿ. ಗ್ರೀನ್ ತಾರಮ್ಮ ನಿಮ್ದು ಏನೇ ವಿಶಸ್ ಇದ್ದರೂ ಫುಲ್ಫಿಲ್ಮೆಂಟ್ ಆಗಲಿ ಅಂತ ನಾನು ಕೇಳ್ಕೊತ, ಇವತ್ತಿನ ಈ ವಿಡಿಯೋ ವಿಶೇಷತೆ ಬಂದು ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಇದ್ದರೆ ಅದು ಯಾವ ರೀತಿ ರಿಮೂವ್ ಮಾಡೋದು ಅನ್ನೋ ಟೆಕ್ನಿಕ್ನ ನಾನು ಹೇಳ್ಕೊಡ್ತೀನಿ. ಈ ಟೆಕ್ನಿಕ್ ಬಂದು ನೀವು ಎಷ್ಟು ನಂಬಿಕೆ ಇಟ್ಟು ಮಾಡ್ತಿರೋ, ಲೈಕ್ ನೀವು ಎನರ್ಜಿ ಎಷ್ಟು ಅದಕ್ಕೆ ಕೊಡ್ತಿರೋ ಅಷ್ಟು ನಿಮಗೆ ಗುಡ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇದನ್ನು ನೀವು ಅರ್ಧಂಬರ್ಧ ಮನಸ್ಸಲ್ಲಿ ಇದು ಆಗುತ್ತಾ ಆಗಲ್ವಾ ಅನ್ನೋದಾದರೆ ಇದು ಖಂಡಿತ ದಯವಿಟ್ಟು ಮಾಡಬೇಡಿ. ಈ ರೆಮಿಡಿನ ಪ್ಲೀಸ್ ನೀವು ಬೇರೆ ಥರ ಲೈಕ್ ಇನ್ನು ಸ್ವಲ್ಪ ಟೈಮ್ ತೊಗೊಳ್ಳಿ. ನಿಮಗೆ ಆದಂಥ ಟೈಮ್ ಬಂದಾಗ ನಿಮಗೆ ಈ ಥರ ವೀಡಿಯೋಸ್ ಪಾಪಪ್ ಆಗಿ ಮತ್ತೆ ನೀವು ಟ್ರೈ ಮಾಡೋ ಸಂದರ್ಭ ಕೂಡ ಬರುತ್ತೆ ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗಿರುವಂಥದ್ದು ನಾನು ತೋರಿಸ್ತೀನಿ ನಾವು ಯಾವ ರೀತಿ ಮಾಡೋದು ಅಂತ. ಇದಕ್ಕೆ ಬೇಕಾಗಿರುವಂಥದ್ದು ಈ ರೀತಿ ವೈಟ್ ಪೇಪರ್ ಬೇಕಾಗುತ್ತೆ ಆ್ಯಂಡ್ ಬ್ಲ್ಯಾಕ್ ಕಲರ್ ಪೆನ್ ಕೂಡ ಬೇಕಾಗುತ್ತೆ. ಪೆನ್ ಅಥವಾ ಸ್ಕೆಚ್ ಪೆನ್ ಈ ರೀತಿ ನೀವು ತೊಗೊಬೋದು. ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಸಮಸ್ಯೆ ತುಂಬ ಆಗ್ತಿದ್ರೆ ಅಥವಾ ಅವರು ಇಂದ ಮುಕ್ತಿ ಪಡ್ಕೋಬೇಕು ಅಂದರೆ ಇದನ್ನು ಟ್ರೈ ಮಾಡಿ. 7 ಡೇಸ್ ಮಾಡಬೇಕಾಗತ್ತೆ, ಕಂಟಿನ್ಯೂಸ್ಲಿ 7 ಡೇಸ್ ಮಾಡಬೇಕಾಗತ್ತೆ. ಈ ರೀತಿ ಬ್ಲ್ಯಾಕ್ ಕಲರ್ ಪೆನ್ ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಮುಖ್ಯವಾಗಿ ಹೇಳೋದಂದರೆ ಇದನ್ನು ಸ್ಯಾಟರ್ಡೆ ಟೈಮ್ ಮಾಡಬೇಕಾಗತ್ತೆ. ಶನಿವಾರ ಸ್ಟಾರ್ಟ್ ಮಾಡಿ. ಶನಿವಾರ ಸ್ಟಾರ್ಟ್ ಮಾಡಿದ್ರೆ 7 ಡೇಸ್ವರೆಗೂ ನೀವು ಮಾಡಬೇಕು. ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರಗೆ ಎಂಡಾಗುತ್ತೆ ನೀವು ಸ್ಟಾರ್ಟ್ ಮಾಡಿದ್ರೆ. ಅಥವಾ ಯಾವುದಾದ್ರೂ ಹುಣ್ಣಿಮೆ ದಿನ ಆ ಹುಣ್ಣಿಮೆ ದಿನ ಮಾಡಿದ್ರೂ ತುಂಬ ಒಳ್ಳೆಯದು. ಹುಣ್ಣಿಮೆ ದಿನ ಸ್ಟಾರ್ಟ್ ಮಾಡಿ 7 ಡೇಸ್ಗೆ ಯಾವ್ದು ಬರುತ್ತೆ ಆ ಡೇಟ್ಗೆ ನೀವು ಕಂಪ್ಲೀಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚಿತವಾಗಿ ನಾನು ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ರೆಮಿಡಿನ ನೀವು ಮಾಡಬೇಕಾದ್ರೆ ನಿಮ್ಮ ಇಂಟ್ಯೂಷನ್ ಎಲ್ಲ ನಿಮ್ಮ ಥರ್ಡ್ ಪಾರ್ಟಿ ರಿಮೂವ್ ಮಾಡೋದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಬರೀಬೇಕು. ನೋಡಿ, ಈ ರೀತಿ ಪೇಪರ್ ತೊಗೊತಿರಲ್ಲ, ಪೇಪರ್ ತೊಗೊಂಡಾಗ ನೀವು ಈ ರೀತಿ ಬಾಕ್ಸ್ ಹಾಕ್ಕೊಬೇಕು. ಈ ರೀತಿ ಬಾಕ್ಸ್ ಹಾಕಿದ ನಂತರ ಪಾರ್ಟ್ನರ್ ನೇಮ್ ಬರೀಬೇಕು. ಪಾರ್ಟ್ನರ್ ನೇಮ್ ಬರೆದಿದ ನಂತರ ಇಲ್ಲಿ ನಿಮ್ಮ ಕೆಳಗಡೆ ಯೋರ್ ನೇಮ್ ಕಾಣಿಸ್ತಿದೆಯಲ್ಲ, ಪಾರ್ಟ್ನರ್ ನೇಮ್ ಬರೆದ ನಂತರ ಇಲ್ಲಿ ಕೆಳಗಡೆ ಯೋರ್ ನೇಮ್ ಬರೀಬೇಕು. ಆ್ಯಂಡ್ ಇಲ್ಲಿ ಬಂದು ಥರ್ಡ್ ಪಾರ್ಟಿ ನೇಮ್ ಬರೀಬೇಕಾಗತ್ತೆ. ಥರ್ಡ್ ಪಾರ್ಟಿ ನೇಮ್ ಬರೀರಿ. ಬರೆದ ನಂತರ ಈ ರೀತಿ ಈ ಪೇಜನ್ನ ಈ ರೀತಿ ತಗೊಳ್ಳಿ. ಬರೆದ ನಂತರ ನೀವು ನಿಮ್ಮ ಇಂಟ್ಯೂಷನ್ ಅಲ್ಲಿ ನಿಮಗೆ ಥರ್ಡ್ ಪಾರ್ಟಿ ನೇಮ್ ಗೊತ್ತಿದ್ರೆ ಅಥವಾ ಗೊತ್ತಿಲ್ಲ ಅಂದರೆ ಯಾರೇ ಇರಲಿ ಥರ್ಡ್ ಪಾರ್ಟಿ ನೇಮ್ ಗೊತ್ತಾಗಿರುತ್ತೆ ನಿಮಗೆ, ಆ ಸಮಸ್ಯೆಯಿಂದ ಅನುಭವಿಸ್ತಿರ್ತೀರ. ಈ ರೀತಿ ಬರೆದ ನಂತರ ನೀವು ಇದನ್ನು ಈ ರೀತಿ ಅವ್ರ ನೇಮ್ ಮೇಲೆ ಈ ರೀತಿ ನೆನೆಸ್ಕೊಂಡು ರಿಮೂವ್ ಆಗಲಿ, ನನ್ನ ಮತ್ತು ನನ್ನ ಪಾರ್ಟ್ನರಿಂದ ದೂರ ಆಗಲಿ ಅಂತ ನೀವು ಈ ರೀತಿ ನೆನೆಸ್ಕೊಂಡು ನೀವು ಅವ್ರ ಹೆಸರನ್ನ ಕಾಟ್ ಮಾಡಬೇಕಾಗತ್ತೆ. ಅದಾಗಿದ ನಂತರ ಈ ಪೇಪರ್ನ ಏನು ಮಾಡಬೇಕು ಅಂದರೆ ಈ ರೀತಿ 3 ಟೈಮ್ ಫೋಲ್ಡ್ ಮಾಡಬೇಕಾಗುತ್ತೆ. ನಾನು ತೋರಿಸ್ತಿದ್ದೀನಲ್ಲ, 1 2 3 ಈ ರೀತಿ ಫೋಲ್ಡ್ ಮಾಡಿದ ನಂತರ ನಾ ಹೇಳುವಂತಹ ಒಂದು ನಂಬರ್ನ ಬರಿಬೇಕಾಗತ್ತೆ. 8241. ನೋಡಿ, ಈ ನಂಬರ್ ಕೂಡ ತುಂಬ ಪವರ್ಫುಲ್ಲಾಗಿರುತ್ತೆ. ಈ ಒಂದೊಂದು ನಂಬರಲ್ಲೂ ಒಂದೊಂದು ಅರ್ಥ ಇರುತ್ತೆ. ನೋಡಿ, ನಂಬರು 824153 ಆಗಿರುತ್ತೆ. ನಿಮ್ಮ ಮನಸ್ಸಿನಲ್ಲಿ ನೀವೇನು ಅಂದ್ಕೊತಿದ್ದೀರೋ ಥರ್ಡ್ ಪಾರ್ಟಿ ರಿಮೂವ್ ಆಗಬೇಕು ಅಂತ ಅದನ್ನು ನೆನೆಸ್ಕೊಂಡು ನೀವು ಅವರ ಒಂದು
ಭಾವಚಿತ್ರ ಆಗಿರ್ಬೋದು ನೆನೆಸ್ಕೊಂಡು, ನೀವು ಗೊತ್ತಿದ್ದರೆ ಆ ಭಾವಚಿತ್ರ ಆಗಿರ್ಬೋದು ನೆನೆಸ್ಕೊಂಡು ಈ ರೀತಿ ನೀವು ಇದನ್ನು ಸುಟ್ಟಾಕಬೇಕಾಗತ್ತೆ. ನಾನು ತೋರಿಸ್ತೀನಿ. ನೀವು ಸುಟ್ಟಾಕಬೇಕಾಗತ್ತೆ. ಇದನ್ನು ಕೇರ್ಫುಲ್ಲಾಗಿರಿ ಈ ಒಂದು ಕೆಲಸ ಮಾಡಬೇಕಾದ್ರೆ, ಯಾಕಂದರೆ ಸುಡೋ ಅಂಥದ್ದಾಗಿರುತ್ತಲ್ವ. ಪ್ರತಿದಿನ ಫ್ರೆಶ್ ಪೇಪರ್ ತಗೊಂಡು ನೀವು ಸುಟ್ಟಾಕಬೇಕಾಗತ್ತೆ. ನೋಡಿ, ಈ ರೀತಿ ಸುಟ್ಟಾಕಬೇಕು ಫುಲ್ಲು. ನೀವು ಇಂಟ್ಯೂಷನ್ ನನ್ನ ಪಾರ್ಟ್ನರಿಂದ ಈ ಥರ್ಡ್ ಪಾರ್ಟಿ ಅನ್ನೋರು ದೂರ ಆದರು ಅಂತ ಸುಟ್ಟಾಕಬೇಕಾಗತ್ತೆ. ಈ ರೀತಿ ಕಂಪ್ಲೀಟಾಗಿ ಆ ಪೇಪರ್ ಒಂದು ಚೂರು ಬಿಡ್ದಂಗೆ ಸುಡಬೇಕಾಗತ್ತೆ ಅಂತ ಹೇಳ್ತೇನೆ. ಆ್ಯಂಡ್ ಯಾಕೆ ಅಂದರೆ ಈ ಒಂದು ರೆಮಿಡಿನ ನೀವು ಮಾಡ್ತಾ ಬಂದರೆ ನಿಮ್ಮ ನಿಮ್ಮ ವಿಶಸ್ ಏನಿದೆ ಅದನ್ನು ನೀವು ಹೇಳ್ಕೊಂಡು ಮಾಡ್ತಿರ್ತೀರಿ ಅಲ್ವಾ. ಸೊ ಹಾಗಾಗಿ ನಿಮಗೆ ಈ ರೀತಿ ಸ್ವಲ್ಪನೂ ಈ ರೀತಿ ಪೇಪರ್ನ ಬಿಡಬಾರ್ದು ಅಂತ ಹೇಳ್ತೀನಿ. ಇದನ್ನು ಪೂರ್ತಿಯಾಗಿ ಸುಟ್ಟಾಕಬೇಕು. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ. ಮನೇಲಿ ಮಾಡೋದ್ರಿಂದ ಪೂರ್ತಿಯಾಗಿ ನೀವು ಹುಷಾರಾಗೆ ಮಾಡಬೇಕಾಗತ್ತೆ. ಒಂದು ಚೂರು ಈ ರೀತಿ ಬಿಡக்கூಡ್ದು. ಇದನ್ನು ಹೊರಗಡೆ ಬಿಸಾಡಬೇಕು. ಈ ಆ್ಯಶ್ ಇದೆಯಲ್ಲ, ಇದನ್ನು ಹೊರಗಡೆ ಬಿಸಾಡಬೇಕಾಗತ್ತೆ. ಸಂಪೂರ್ಣವಾಗಿ ಒಂದು ಚೂರು ಪೀಸ್ ಪೇಪರ್ ಬಿಡಬಾರ್ದು. ಈ ರೀತಿ ಸುಟ್ಟಾಕಿದ ನಂತರ ಇದನ್ನು ತಗೊಂಡೋಗಿ ಆಚೆ ಹುರಿದ್ಬಿಡ್ಬೇಕು. ಇದು ಫುಲ್ ಮೂನ್ನಲ್ಲಿ ಮಾಡಿದ್ರೂ, ಅಂದರೆ ಹುಣ್ಣಿಮೆ ದಿನ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದು ಬಿಟ್ಟರೆ ಆಪ್ಷನ್ ಅಂದರೆ ನಿಮಗೆ ಸ್ಯಾಟರ್ಡೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಇದು ನೀವು 7 ಡೇಸ್ ಮಾಡ್ತಾ ಬನ್ನಿ. ನಿಮಗೆ ವರ್ಕ್ ಆಗಿಲ್ಲ ಅಂತ ಹೇಳ್ತೀರಲ್ವ, ನೀವು ತುಂಬ ವರ್ಕ್ ಆಗುತ್ತೆ ಖಂಡಿತ. ಎಲ್ಲ ರೆಮಿಡಿನೂ ಕೂಡ ವರ್ಕ್ ಆಗುತ್ತೆ. ಯಾಕೆ ವರ್ಕ್ ಆಗೋದಿಲ್ಲ ಅಂದರೆ, ಆಗುತ್ತಾ ಇಲ್ವಾ ಅನ್ನೋದಕ್ಕೆ ನಾವು ಮನಸ್ಸಲ್ಲಿ, ನಮ್ಮ ಒಳ ಮನಸ್ಸಿನಲ್ಲಿ, ನಮ್ಮ ಇನ್ ಡೆಪ್ತಲ್ಲಿ ನಮ್ಮ ಎನರ್ಜಿ ಕೊಟ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ನಮಗೆ ಯಾವುದು ಫಸ್ಟು ನಾವು ಎನರ್ಜಿ ಕೊಟ್ಟಿರ್ತೀವೋ ಅದು ಆಗುತ್ತೆ. ಆಗೋದಿಲ್ಲ ಅನ್ನೋದನ್ನ ನೀವು ಎನರ್ಜಿ ಕೊಟ್ಟಿರ್ತೀರ. ಖಂಡಿತ ಇದು ಹೇಳಿದ್ದಾರೆ, ಇದು ಮಾಡಿದ್ರೆ ಖಂಡಿತ ಹೋಗ್ತಾರೆ. ನೀವು ನಿಧಾನಕ್ಕೆ ನೋಡ್ತೀರಾ ಅವರಿಬ್ಬರು ದೂರ ಆಗೋದನ್ನ. ಸೊ ಥರ್ಡ್ ಪಾರ್ಟಿ ಇಂದ ನೀವು ಲೈಕ್ ಪಾರ್ಟ್ನರ್ ಬ್ಯಾಕ್ ಆಗಬೇಕು. ನಿಮ್ಮ ಥರ್ಡ್ ಪಾರ್ಟಿಯಿಂದ ರಿಮೂವ್ ಥರ್ಡ್ ಪಾರ್ಟಿ ಆ್ಯಂಡ್ ಗೆಟ್ ಯುವರ್ ಪಾರ್ಟ್ನರ್ ಬ್ಯಾಕ್ ವಿತಿನ್ 7 ಡೇಸಲ್ಲಿ ಆಗುತ್ತೆ ಅಂತ ಹೇಳ್ತೀನಿ. ನೀವು ಕರೆಕ್ಟಾಗಿ ಮಾಡಿಬಿಟ್ರೆ ವಿತಿನ್ 7 ಡೇಸಲ್ಲಿ ಖಂಡಿತ ಆಗುತ್ತೆ. ಸೊ ಇದನ್ನು ಮಾಡಿ ಆ್ಯಂಡ್ ರಿಸಲ್ಟ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹೆಚ್ಚಿನ ಜನಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.